ಜಲತತ್ವ. ನಾವು ಅಗ್ನಿ ಕ್ಲಾಸ್ ಅಲ್ಲಿ ಅಗ್ನಿ ತತ್ವದ ಹೆಚ್ಚಳದ ಬಗ್ಗೆ ಜಾಸ್ತಿ ಮಾತಾಡಿದ್ವಿ. ಅಗ್ನಿ ತತ್ವದ ಹೆಚ್ಚಳ. ಕೆಲವೊಬ್ರು ಕೇಳ್ತಾ ಇದ್ರೆ, ಏನ್ ಸರ್ ಅಗ್ನಿ ತತ್ವ ಜಾಸ್ತಿ ಆಗಿರೋದ್ ಹೇಳಿದ್ರಿ, ಅಗ್ನಿ ತತ್ವ ಕಮ್ಮಿ ಇರಾಗ ಏನ್ ಮಾಡ್ಬೇಕು ಹೇಳಿ ಅಂತ ಹೇಳ್ತಾ ಇದ್ರಿ. ಹೌದಲ್ವಾ? ಅಗ್ನಿ ತತ್ವ ಕಮ್ಮಿ ಆಗಿದೆ ಮೀನ್ಸ್ ಜಲತತ್ವ ಜಾಸ್ತಿ ಆಗಿದೆ. ಹೌದಲ್ವಾ? ಎರಡು ಒಂದೇ ಅಲ್ವಾ ಅಥವಾ ಬೇರೆನಾ? ಅಗ್ನಿ ಕಮ್ಮಿ ಆಗಿದೆ ಅಂದ್ರೆ ಜಲತತ್ವ ಏನಾಗಿರುತ್ತೆ? ಕಮ್ಮಿ ಆಗಿರುತ್ತೆ. ಹೌದಲ್ವಾ? ಕಮ್ಮಿ ಆಗಿರುತ್ತಾ ಜಾಸ್ತಿ ಆಗಿರುತ್ತಾ? ಜಾಸ್ತಿ ಆಗಿರುತ್ತೆ. ಅಗ್ನಿ ಕಮ್ಮಿ ಆದಂಗೆ ಕೋಲ್ಡ್ನೆಸ್ ಜಾಸ್ತಿ ಆಗುತ್ತೆ. ಎಸ್. ಅಗ್ನಿ ತತ್ವ ನಿಮ್ಮ ದೇಹದಲ್ಲಿ ಜಾಸ್ತಿ ಆಗಿದೆಯಪ್ಪ. ಹೀಟ್ ಇನ್ಕ್ರೀಸ್ ಆಗಿದೆ. ನೋಡಿ ಯಾರೋ ಗುಣಾತ್ಮರು ಸ್ಕೈ ಬ್ಲೂ ಅಂತಾರೆ. ಡಾರ್ಕ್ ಗ್ರೀನ್ ಕಲರ್ ಅನ್ನ ಯೂಸ್ ಮಾಡ್ತೀವಿ ಅಗ್ನಿ ತತ್ವವನ್ನ ಕಮ್ಮಿ ಮಾಡ್ಲಿಕ್ಕೆ. ಹೀಟ್ ಆಗಿದೆ, ಪೈಲ್ಸ್ ಆಗಿದೆ, ಬರ್ನಿಂಗ್ ಬರ್ತಾ ಇದೆ, ಐ ಡ್ರೈನೆಸ್ ಆಗಿದೆ, ಇಂಥವೆಲ್ಲ ಸಿಂಪ್ಟಮ್ಸ್ ಗೆ ನಾವು ಡಾರ್ಕ್ ಗ್ರೀನ್ ಕಲರ್ ಹಾಕ್ತಿವಿ ಹೀಟ್ ಅನ್ನ ಕಮ್ಮಿ ಮಾಡ್ಲಿಕ್ಕೆ. ಮೀನ್ಸ್ ಕೋಲ್ಡ್ ರೈಸ್ ಆಗುತ್ತೆ. ಇವತ್ತು ಜಲತತ್ವ. ಹೌದಲ್ವಾ? ಜಲತತ್ವದಲ್ಲಿ ಅಗ್ನಿ ಮಂದ ಆಗಿರುತ್ತೆ. ಅಲ್ಲಿ ಅಗ್ನಿ ಜಾಸ್ತಿ ಆದಾಗೆ ನಿಮ್ಗೆ ಗ್ರೀನ್ ಹಾಕಕ್ ಹೇಳಿದ್ದೆ. ಇವಾಗ ಆ ಟಾಪಿಕ್ ಕವರ್ ಆಗುತ್ತೆ. ಅದ್ರ ಜೊತೆಗೆ ಜಲತತ್ವ ಹೆಚ್ಚಳ, ಜಲತತ್ವದ ಟಾಪಿಕ್ ಕೂಡ ಕವರ್ ಆಗುತ್ತೆ. ಜಲತತ್ವ ಜಾಸ್ತಿ ಆದಾಗ ನಮ್ಮ ದೇಹದಲ್ಲಿ ಮೊದಲು ಕಾಮನ್ ಸಿಂಪ್ಟಮ್ಸ್ ಏನಪ್ಪಾ ಅಂತಂದ್ರೆ ಹಸಿವು ಕಮ್ಮಿ ಆಗುತ್ತೆ. ಹಸಿವು ಏನಾಗುತ್ತೆ? ಕಮ್ಮಿ ಆಗ್ತಾ ಬರುತ್ತೆ. ನಿಮ್ಮ ಸ್ಟಮಕ್ ಅಲ್ಲಿ ಫೈರ್ ಇತ್ತು ಅಂತಂದ್ರೆ ನಿಮ್ಗೆ ಹಸಿವು ಆಗುತ್ತೆ. ಸ್ಟಮಕ್ ಅಲ್ಲೇ ಅಗ್ನಿ ಇಲ್ಲ, ಸ್ಟಮಕ್ ಅಲ್ಲೇ ಅಗ್ನಿ ಇಲ್ಲ ಅಂತಂದಾಗ ನಿಮ್ಗೇನಾಗುತ್ತೆ? ಹಸಿವು ಮಂದ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮೇನ್ ಇವಾಗ ನಿಮ್ಗೆ ವಾಯು ತತ್ವ ಕಮ್ಮಿ ಆಗಿದೆ, ಜಾಸ್ತಿ ಆಗಿದೆ, ಒಂದು ಎಲಿಮೆಂಟ್ ನೋಡ್ತಿದ್ರಿ. ಅದರ ಜೊತೆಗೆ ಸ್ಕಿನ್ ಏನಾದ್ರೂ ಡಿಸೀಸ್ ಬಂದಿತ್ತು ಅಂದ್ರೆ ಲಂಗ್ ಅನ್ನ ನೋಡ್ತಿದ್ರಿ. ಇವಾಗ ಕೋಲ್ಡ್ನೆಸ್ ಆಗಿದೆ ಅಂತಂದ್ರೆ ನೀವು ಯಾವ ಆರ್ಗನ್ ಅನ್ನ ನೋಡ್ಬೇಕು? ಸ್ಟಮಕ್. ಮೇನ್ ಇಂಪಾರ್ಟೆಂಟ್ ಸ್ಪ್ಲೀನ್ ಅಂಡ್ ಸ್ಟಮಕ್. ಯಾವಾಗ ನಿಮ್ಮ ಸ್ಟಮಕ್ ಅಲ್ಲಿ ಕೋಲ್ಡ್ನೆಸ್ ಬರಕ್ ಸ್ಟಾರ್ಟ್ ಆಗತ್ತೆ, ಸ್ಪ್ಲೀನ್ ಸ್ಟಮಕ್ ಅಲ್ಲಿ ಅಗ್ನಿ ಮಂದ ಆಗತ್ತೆ. ಅಗ್ನಿ ಮಂದ ಆಯ್ತು ಅಂತಂದ್ರೆ ಅವಾಗ ಏನಾಗುತ್ತೆ? ಕೋಲ್ಡ್ನೆಸ್ ಇನ್ಕ್ರೀಸ್ ಆಗುತ್ತೆ. ಅಗ್ನಿ ಮಂದ ಡ್ಯೂ ಟು ಫುಡ್ ಆಗ್ಬೋದು, ಅಥವಾ ನಿಮ್ಮ ಆಹಾರ ಶೈಲಿ ಅಂತ ಹೇಳ್ತಿರಲ್ವಾ, ಆಹಾರ ಶೈಲಿಯಿಂದ ಆಗ್ಬೋದು, ಅಥವಾ ಜೀವನ ಪದ್ಧತಿಯಿಂದ ಆಗ್ಬೋದು, ಅಥವಾ ಮಾನಸಿಕವಾಗಿ ದೈಹಿಕವಾಗಿ ಆಗ್ಬೋದು. ಅದು ಯಾವುದರಿಂದ ಆಗಿದೆ ಕಂಡುಹಿಡಿಯೋದು ಹೇಗೆ ಅನ್ನೋದನ್ನ ನಾವು ಕ್ಲಾಸ್ ಅಲ್ಲಿ ಕಲಿಯೋಣ. ಬಿಫೋರ್ ದಟ್ ಕೋಲ್ಡ್ನೆಸ್ ಆಗಿದೆನೋ ಇಲ್ಲ ಅಂತೇಳಿ ಕಂಡುಹಿಡಿಯೋದು ಹೇಗೆ ಅನ್ನೋದನ್ನ ಮೊದಲು ಕಲಿಯೋಣ. ಸ್ಟಮಕ್ ಅಲ್ಲಿ ಫೈರ್ ಕಮ್ಮಿ ಬಿತ್ತು. ಸ್ಟಮಕ್ ಅಲ್ಲಿ ಫೈರ್ ಕಮ್ಮಿ ಬಿದ್ದಾಗ ಒಬ್ಬ ಪೇಷಂಟ್ ಬರ್ತಾನೆ ನಿಮ್ಮ ಹತ್ರ, ಮಾತಾಡಿಸ್ತೀರಾ. ಏನಾಗಿದೆಯಪ್ಪ ಅಂತ ಕೇಳ್ತಾನೆ. ನೋಡಿ ಮೇಡಮ್ ನನಗೆ ಹಸಿವೇ ಇಲ್ಲ. ಹಸಿವೇ ಆಗಲ್ಲ. ಹಸಿವೇ ಆಗಲ್ಲಪ್ಪ ಅಂತಂದ್ರೆ ಅವನು ತಿಂದಿರುವಂತ ಫುಡ್ ಅಲ್ಲೇ ಇದೆ ಸ್ಟಮಕ್ ಅಲ್ಲಿ. ಖಾಲಿ ಆಯ್ತಪ್ಪ ಅಂದ್ರೆ ಇನ್ನೊಂದು ಫುಡ್ ಕೇಳುತ್ತೆ. ಅದೇ ಇಂಡೈಜೆಷನ್ ಇದೆ, ಅದೇ ಜೀರ್ಣ ಆಗಿಲ್ಲ, ನೆಕ್ಸ್ಟ್ ಇನ್ನೊಂದು ಕೇಳಲ್ಲ. ಮೀನ್ಸ್ ಸ್ಟಮಕ್ ಅಲ್ಲಿ ಫೈರ್, ಸ್ಟಮಕ್ ಅಲ್ಲಿ ಅಗ್ನಿ ಮಂದ ಆಗಿದೆ. ಸ್ಟಮಕ್ ಅಲ್ಲಿ ಏನಾಗಿದೆ? ಅಗ್ನಿ ಮಂದ ಆಗಿದೆ. ಸ್ಟಮಕ್ ಅಲ್ಲಿ ಅಗ್ನಿ ಮಂದ ಆದ ಕಾರಣಕ್ಕೆ ಅವನಿಗೆ ಹಸಿವು ಆಗ್ತಾ ಇಲ್ಲ. ಇವತ್ತು ಹಸಿವು ಆಗ್ತಾ ಇಲ್ಲ ಅಂತ ಹೇಳಿ ಕೇರ್ಲೆಸ್ ಮಾಡ್ಬಿಟ್ಟು ದಿನಕ್ಕೆ ನನ್ಗೇನ್ ಬಿಡಪ್ಪ ದೇಹದಲ್ಲಿ ಹಸಿವೇ ಇಲ್ಲ, ನನ್ಗ ಊಟ ಮಾಡ್ಬೇಕಂತ ಅನ್ಸೋದೇ ಇಲ್ಲ ನೇಚರ್ ಅಲ್ಲಿ, ಆಯ್ತ್ ಬಿಡು ಒಂದೇ ಟೈಮ್ ಉಣ್ಬೇಕಂತ ಅನ್ಸುತ್ತೆ, ತಿನ್ಬೇಕನ್ಸುತ್ತೆ, ಒಂದೇ ಟೈಮ್ ತಿಂತೇನೆ. ಇನ್ನು 2 ಟೈಮ್ ಫುಡ್ ಏನಾಗುತ್ತೆ? ನಿಮ್ಮ ದೇಹಕ್ಕೆ ಸಿಗಲ್ಲ. ಅವಾಗ ನೆಕ್ಸ್ಟ್ ಏನಾಗುತ್ತೆ? ವಿಟಮಿನ್ಸ್ ಕಮ್ಮಿ ಬಿತ್ತೋ, ಬೋನ್ ಡೆನ್ಸಿಟಿ ಕಮ್ಮಿ ಆಯ್ತೋ, ಇನ್ನೊಂದೇನೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಅಗ್ನಿ ಮಂದ ಆದಾಗ ಬಹಳ ಕೇರ್ ಅನ್ನ ತಗೋಬೇಕು ನಿಮ್ಮ ದೇಹದಲ್ಲಿ. ಅಗ್ನಿ ಜಾಸ್ತಿ ಆಯ್ತು ಅಂದ್ರೆ ಡಿಸೀಸ್ 2 to 3 ಡೇಸ್ ಅಲ್ಲಿ ಅಥವಾ 2 to 3 ವೀಕ್ ಅಲ್ಲಿ ಒಂದು ಕವರಿಂಗ್ ಬರುತ್ತೆ, ರೆಡಿ ಮಾಡ್ಬೋದು. ಆದ್ರೆ ಅಗ್ನಿ ಮಂದ ಆದಾಗ ಅದನ್ನ ರೆಡಿ ಮಾಡೋದಿದೆ ಅಲ್ವಾ, ಸ್ವಲ್ಪ ಕಷ್ಟದ ವಿಷಯ. ಹಾಗಾಗಿ ನನ್ನ ಕ್ಲಿನಿಕಲಿ ಪ್ರಾಕ್ಟೀಸ್ ಪ್ರಕಾರ, ನಾನು 100-150 ಜನ ವಾರದಲ್ಲಿ ನೋಡೋ ಪ್ರಕಾರ, ನನ್ನ ಕ್ಲಿನಿಕಲ್ ಅಧ್ಯಯನ ಪ್ರಕಾರ ಜಾಸ್ತಿ ಜನ, ಒಂದು 100 ಜನ ನನ್ನ ಹತ್ರ ಬಂದಿದಾರಪ್ಪ ಅಂತಂದ್ರೆ 60-70 ಅಥವಾ 75 ಜನ ಕೋಲ್ಡ್, ಕಫ ಪ್ರಕೃತಿ ರೈಸ್ ಆಗ್ಬಿಟ್ಟು ಡಿಸೀಸ್ ತಗೊಂಡ್ ಬಂದು ಬರ್ತಾರೆ. ಡಿಸೀಸ್ ಅನ್ನ ಕೇಳ್ತೀರಿ, ಎಷ್ಟು ವರ್ಷದಿಂದ ಇದೆ? ಇಲ್ಲ ಮೇಡಮ್ ನನಗೆ ಎಷ್ಟು ವರ್ಷದಿಂದ ಇದೆ, ಅವಾಗ್ಲಿಂದನೇ ಇದೆ, ಹಂಗಿದೆ ಹಿಂಗಿದೆ ಅಂತ ಹೇಳ್ತಾರಲ್ವಾ, ಅದು ಪಕ್ಕಾ ಕೋಲ್ಡ್ನೆಸ್ ಇಂದ ಆಗಿರುತ್ತೆ. ಡಿಸೀಸ್ ಸಿವಿಯಾರಿಟಿ ಇತ್ತು, ಬಹಳ ದಿನದಿಂದ ಆಗ್ತಾ ಇತ್ತು, ಒಂದು XYZ ಡಿಸೀಸ್, ನೇಮ್ ಯಾಕೆ ಹೇಳಲ್ಲ ಅಂದ್ರೆ ನೀವು ಅದನ್ನೇ ತಲೆ ಇಟ್ಕೊಂಡ್ ಬಿಡ್ತೀರಾ. ಯಾರೋ ಬಂದ್ ಹೇಳಿದ್ರ ಅಂದ್ರೆ ಓ ಇದು ಕೋಲ್ಡ್ ಅನ್ಬೋದು.
ಹಾಗಾಗಿ ಯಾವುದೋ ಒಂದು XYZ ಅನ್ನೋ ಒಂದು ಡಿಸೀಸು ಬಹಳ ದಿನದಿಂದ ಕಾಡ್ತಾ ಇದೆ, ಸಿವಿಯಾರಿಟಿ ಇದೆ ಅಂತಂದ್ರೆ ಅದು ಕೋಲ್ಡ್ನೆಸ್ ಇಂದ ಬರ್ತಾ ಇರುತ್ತೆ. ಅವಾಗ ನೀವೇನ್ ಮಾಡ್ತೀರಿ, ಕೋಲ್ಡ್ನೆಸ್ ಅನ್ನ ರಿಮೂವ್ ಮಾಡ್ತೀರಾ. ಯಾವುದು ಅಗ್ನಿ ಮಂದ ಆಗಿರುತ್ತೆ, ಅಗ್ನಿಯನ್ನ ಕ್ರಿಯೇಟ್ ಮಾಡ್ತೀರಾ. ಅಗ್ನಿ ಕ್ರಿಯೇಟ್ ಮಾಡ್ತೀರಿ ಅನ್ನೋದು ಒಂದೇನೆ, ಕೋಲ್ಡ್ನೆಸ್ ಅನ್ನ ರಿಮೂವ್ ಮಾಡ್ತೀರಿ ಅನ್ನೋದು ಒಂದೇನೆ. ಅದನ್ನ ಮುಂದೆ ಕಲಿತೀರಾ. ಒಬ್ಬ ಪೇಷಂಟ್ ಅನ್ನ ಮಾತಾಡಿಸ್ತೀರಾ, ಕೋಲ್ಡ್ನೆಸ್ ಅಂತ ಹೇಳ್ತಾರೆ, ಇಲ್ಲ ಸರ್ ನನಗೆ ಹಸಿವೆ ಆಗಲ್ಲ. ಅವಾಗ ನೀವು ಮಹತ್ವ ಕೊಡ್ಬೇಕಲ್ಲಿ. ಹಸಿವು ಆಗ್ತಾ ಇಲ್ಲ ಅಂತಂದ್ರೆ ಹಸಿವು ಯಾಕೆ ಆಗ್ತಾ ಇಲ್ಲ, ಸ್ಟಮಕ್ ಅಲ್ಲಿ ಫೈರ್ ಇಲ್ಲ. ಕೆಲವೊಂದ್ಸಲ ಸ್ಟಮಕ್ ಅಲ್ಲಿ ಫೈರ್ ಇರುತ್ತೆ, ವಿಂಡ್ ಇರಲ್ಲ. ಬೆಂಕಿ ಇದ್ಬಿಟ್ಟು ಗಾಳಿ ಇಲ್ಲ ಅಂದ್ರೆ ಬೆಂಕಿ ಉರಿಯಲ್ಲ, ಹೌದಲ್ವಾ? ಹಾಗಾಗಿ ಫೈರ್ ಕಮ್ಮಿ ಬಿದ್ದಿದೆ ಅಂದ್ರೆ ವಾಯು ತತ್ವದ ಕಾರಣನ ಅಥವಾ ಆಕಾಶ ತತ್ವದ ಕಾರಣನ ಅಥವಾ ಜಲ ತತ್ವದ ಕಾರಣನ? ಫಾರ್ ಎಕ್ಸಾಂಪಲ್, ಈಗ ಸ್ಟಮಕ್ ಅಲ್ಲಿ ಫೈರ್ ಇಲ್ಲ ಅಂತ ಬಂದ್ರು ಒಬ್ರು, ನನ್ನ ಹತ್ರ ಒಬ್ಬ ವ್ಯಕ್ತಿ ಬಂದಿದ್ದಾನೆ, ಅಥವಾ ಒಂದು ಡಿಸೀಸ್ ಅನ್ನ ಹೇಳ್ತಾ ಇದ್ದಾನೆ, ಸರ್ ನನಗೆ ಸಿಕ್ಕಾಪಟ್ಟೆ ಅಸಿಡಿಟಿ ಇದೆ, ಕಾಲು ನಮ್ನೆಸ್ ಬರ್ತದೆ, ಡಯಾಬಿಟಿಕ್ ಇದೀನಿ. ಸೊ ಕಾಲ್ಡ್ ಕೋಲ್ಡ್ ಇರುವ, ಸ್ಟಮಕ್ ಕೋಲ್ಡ್ ಇರುವ ಸಿಂಪ್ಟಮ್ಸ್ ತಗೊಂಡ್ ಬರ್ತಾನೆ ನನ್ನ ಹತ್ರ. ನಾನೇನ್ ಮಾಡ್ತೀನಿ, ಸ್ಟಮಕ್ ರಿಫ್ಲೆಕ್ಸ್ ಗೆ ಸ್ಕೈ ಬ್ಲೂ ಕಲರ್ ಹಾಕಿ ಕಳಿಸ್ಬಿಡ್ತೀನಿ. ಸ್ಟಮಕ್ ರಿಫ್ಲೆಕ್ಸ್ ಸುಜೋಕೋದಲ್ಲಿ ಎಲ್ಲಿ ಬರುತ್ತೆ ಮತ್ತೆ ಆಯುರ್ವೇದಿಕ್ ರಿಫ್ಲೆಕ್ಸ್ ಅಲ್ಲಿ ಸ್ಟಮಕ್ ಬರುತ್ತೆ. ನಾ ಸುಜೋಕ್ ರಿಫ್ಲೆಕ್ಸ್ ಗೆ ಜಸ್ಟ್ ಸ್ಟಮಕ್ ಗೆ ಸ್ಕೈ ಬ್ಲೂ ಕಲರ್ ಹಾಕಿದ್ರೆ ಟೆಂಪರವರಿ ಅಸಿಡಿಟಿ ಕಮ್ಮಿ ಆದಂಗ ಆಗತ್ತೆ, ಮತ್ತೆ ಬರುತ್ತೆ. ರೂಟ್ ಕಾಸ್ ಅನ್ನ ನೋಡ್ಬೇಕು. ಅಗ್ನಿ ಮಂದ ಆಗಿರುತ್ತೆ, ಕೋಲ್ಡ್ನೆಸ್ ಇರೋರು ಹೆಂಗ್ ಬರ್ತಾರೆ, ಮೇಡಮ್ ಹಸಿವೆ ಆಗ್ತಾ ಇಲ್ಲ, ಸ್ಲೋ ಆಗಿ ಹೇಳ್ತಾರೆ. ಕೋಲ್ಡ್ ಇರೋರು ಸಿಂಪ್ಟಮ್ಸ್ ಹೆಂಗ್ ಹೇಳ್ತಾರೆ, ಸ್ವಲ್ಪ ಲೇಜಿಲಿಂದ ಕೋಲ್ಡ್ ಇರ್ತದೆ, ಸರಳ ಧ್ವನಿಲಿಂದ ಹೇಳ್ತಾರೆ. ಅದೇ ಈಟ್ ಇತ್ತಂದ್ರೆ ಸರ್ ಸಿಕ್ಕಾಬಿಟ್ಟೆ ನೋವಿದೆ, ಜೋರದಲ್ಲಿಂದ ಮಾತಾಡ್ತಾರೆ. ಕೋಲ್ಡ್ ಇರೋರಿಗೆ ಈಟ್ ಇರೋರಿಗೆ ಇಷ್ಟೇ ವ್ಯತ್ಯಾಸ. ಅವ್ರ ಸಿಂಪ್ಟಮ್ಸ್ ಅನ್ನ ಡಿಟೇಲ್ ಆಗಿ ಅವರೇ ಎಕ್ಸ್ಪ್ಲೈನ್ ಮಾಡ್ತಾ ಇದಾರಪ್ಪ ಅಂದ್ರೆ ಮೀನ್ಸ್ ಈಟ್. ಅವ್ರ ಡಿಸೀಸ್ ಅನ್ನ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಕ್ ಬರ್ತಾ ಇಲ್ಲ, ಸರಿಯಾಗಿ ಹೇಳಕ್ ಬರ್ತಾ ಇಲ್ಲ, ಆ ಡಿಸೀಸ್ ಅನ್ನ ಹೇಳ್ಕೊಡಕ್ ಆಗ್ತಾ ಇಲ್ಲ ಅಂತಂದ್ರೆ ಅದು ಕೋಲ್ಡ್ ಇಂದ ಬಂದಿರುತ್ತೆ. ಸ್ಟಮಕ್ ಅಲ್ಲಿ ಫೈರ್ ಕ್ರಿಯೇಟ್ ಮಾಡ್ತೀರಾ, ಸ್ಕೈ ಬ್ಲೂ ಕಲರ್ ಹಾಕ್ತೀರಾ, ಸ್ಕೈ ಬ್ಲೂ ಕಲರ್ ಹಾಕ್ಬಿಟ್ಟು ಹಾಗೆ ಕಳಿಸೋದಲ್ಲ. ಅಗ್ನಿ ಯಾಕೆ ಕಮ್ಮಿ ಬಿತ್ತು, ಅಗ್ನಿ ಕಮ್ಮಿ ಬಿದ್ದಿದೆ ಅಂದ್ರೆ ವಾಯು ತತ್ವದ ಏನಾದ್ರೂ ಅಥವಾ ಜಲ ತತ್ವ ಇಂದಲಿಂದ ಬರಬಹುದಾದ್ರೆ, ಈಗ ಅಗ್ನಿ ರೈಸ್ ಮಾಡ್ತಾ ಇದೀವಿ ಮೀನ್ಸ್ ಜಲತತ್ವ ಜಾಸ್ತಿ ಆಗಿದೆ. ಜಲತತ್ವ ಜಾಸ್ತಿ ಆದ ಕಾರಣಕ್ಕೆ ಜಲತತ್ವವನ್ನ ಕಮ್ಮಿ ಮಾಡ್ತೀವಿ. ಎಲ್ಲಿ, ರೈಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ಗೆ ಯೆಲ್ಲೋ ಕಲರ್ ಹಾಕ್ಬಿಟ್ಟು, ಅಥವಾ ಸ್ಟಮಕ್ ರಿಫ್ಲೆಕ್ಸ್ ಯೆಲ್ಲೋ ಕಲರ್ ಹಾಕಿದ್ರು ಕೂಡ ಜಲತತ್ವ ಅಷ್ಟೇ ಕಮ್ಮಿ ಆಗುತ್ತೆ. ಅಸಿಡಿಟಿ ಇದೆ, ಕೋಲ್ಡ್ನೆಸ್ ಇದೆ, ನಮ್ನೆಸ್ ಇದೆ. ಇನ್ನು ಕೋಲ್ಡ್ನೆಸ್ ಸಿಂಪ್ಟಮ್ಸ್ ನಿಮ್ಗೆ ಡಿಟೇಲ್ ಆಗಿ ಹೇಳ್ತೀನಿ ನೆಕ್ಸ್ಟ್. ಸ್ಟಮಕ್ ಕೋಲ್ಡ್ ಇದೆ ಅಂತ ಬಂದಾಗ ನೀವ್ ಏನ್ ಮಾಡ್ತೀರಿ, ಸ್ಟಮಕ್ ಸುಜೋಕ್ ರಿಫ್ಲೆಕ್ಸ್ ಅಲ್ಲಿ ಸ್ಟಮಕ್ ಗೆ ಯೆಲ್ಲೋ ಕಲರ್ ಹಾಕ್ತಿರಿ. ಇದು ಏನ್ ಮಾಡುತ್ತೆಪ್ಪ ಅಂದ್ರೆ ಕೋಲ್ಡ್ನೆಸ್ ಅಷ್ಟೇ ಕಮ್ಮಿ ಮಾಡುತ್ತೆ. ಏನ್ ಮಾಡುತ್ತೆ, ಇಲ್ಲಿಗೆ ಯೆಲ್ಲೋ ಕಲರ್ ಹಾಕ್ಬಿಟ್ರೆ ಕೋಲ್ಡ್ನೆಸ್ ಅಷ್ಟೇ ಕಮ್ಮಿ ಮಾಡುತ್ತೆ. ಅರ್ಥ ಆಗ್ತಾ ಇದೆನಾ? ಈಟ್ ಅಲ್ಲಿ ಏನು ಇಂಬ್ಯಾಲೆನ್ಸ್ ಆಗಲ್ಲ, ಈಟ್ ಅಲ್ಲಿ ಹಾಗೆ ಇರುತ್ತೆ, ಕೋಲ್ಡ್ನೆಸ್ ಕಮ್ಮಿ ಆಗಿಬಿಡುತ್ತೆ. ನಿಮ್ಮ ಕಾಯಿಲೆ ಜಸ್ಟ್ ಕೋಲ್ಡ್ನೆಸ್ ಇಂದ ಬಂದಿತ್ತು ಅಂತಂದ್ರೆ ಯೆಲ್ಲೋ ಕಲರ್ ವರ್ಕ್ ಆಗುತ್ತೆ. ಕೋಲ್ಡ್ನೆಸ್ ಜಾಸ್ತಿ ಆಗ್ಬಿಟ್ಟು ಅಸಿಡಿಟಿ ಕ್ರಿಯೇಟ್ ಆಗಿತ್ತಂದ್ರೆ ಯೆಲ್ಲೋ ಕಲರ್ ವರ್ಕ್ ಆಗುತ್ತೆ. ಕೋಲ್ಡ್ನೆಸ್ ಜಾಸ್ತಿ ಆಗ್ಬಿಟ್ಟು ನಮ್ನೆಸ್ ಆಗ್ತಾ ಇತ್ತಂದ್ರೆ ಯೆಲ್ಲೋ ಕಲರ್ ವರ್ಕ್ ಆಗುತ್ತೆ. ಹೌದಾ? ಈ ಕೋಲ್ಡ್ನೆಸ್ ಕಮ್ಮಿ ಆಗಿದೆ, ಕೋಲ್ಡ್ನೆಸ್ ಜಾಸ್ತಿ ಆಗಿದೆ ಅಂದ್ರೆ ನೀವೇನ್ ಮಾಡ್ಬಿಡ್ತೀರಿ, ಯೆಲ್ಲೋ ಕಲರ್ ಅನ್ನ ಅಪ್ಲೈ ಮಾಡ್ತೀರಾ, ವರ್ಕ್ ಆಗುತ್ತೆ. ಆದ್ರೆ 100ರಲ್ಲಿ 70 ಜನಕ್ಕೆ ಕೋಲ್ಡ್ನೆಸ್ ಅಷ್ಟೇ ಜಾಸ್ತಿ ಆಗಿರಲ್ಲ, ಈಟು ಕೂಡ ಕಮ್ಮಿ ಆಗ್ಬಿಟ್ಟು ಕೋಲ್ಡ್ನೆಸ್ ಜಾಸ್ತಿ ಆಗಿರುತ್ತೆ. ಈಟ್ ಇಷ್ಟಿದೆ, ಕೋಲ್ಡ್ ಏನಾಗಿರುತ್ತೆ ಜಾಸ್ತಿ ಆಗ್ಬಿಟ್ಟು ಈಟ್ ಇನ್ನು ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ ಸಾಕಷ್ಟು ಜನಕ್ಕೆ. ಈಟ್ ಸರಿಯಾಗಿದ್ಬಿಟ್ಟು ಜಸ್ಟ್ ಕೋಲ್ಡ್ನೆಸ್ ಜಾಸ್ತಿ ಆಗಿತ್ತಪ್ಪ ಅಂದ್ರೆ ಒಂದ್ ದಾಳಿಂಬೆನೋ ಅಥವಾ ಪೈನಾಪಲ್ ಜ್ಯೂಸ್ ಕುಡಿದ್ಬಿಟ್ರೆ ವಾಸಿ ಆಗ್ಬಿಡೋದು. ಆದ್ರೆ ಕೋಲ್ಡ್ನೆಸ್ ಇಂದ ಸಿಂಪ್ಟಮ್ಸ್ ಇಂದ ಬಂದಿದಾನಂದ್ರೆ ಕೋಲ್ಡ್ ಹಿಂಗಾಗಿದೆ, ಈಟ್ ಹಿಂಗಾಗಿದೆ, ನಾವೇನ್ ಮಾಡ್ಬೇಕು, ಈಟನ್ನು ಕೂಡ ರೈಸ್ ಮಾಡ್ಬೇಕು, ಕೋಲ್ಡ್ನೆಸ್ ಕೂಡ ಕಮ್ಮಿ ಮಾಡ್ಬೇಕು. ಅವಾಗ ಏನಾಗ್ಬಿಡುತ್ತೆ, ಈಟು ಕೋಲ್ಡ್ ಬ್ಯಾಲೆನ್ಸ್ ಬರುತ್ತೆ. ಈ ಈಟು ಕೋಲ್ಡ್ ಬ್ಯಾಲೆನ್ಸ್ ತರಬೇಕಪ್ಪ ಅಂದ್ರೆ ಹಿಂದೆ ಜಲತತ್ವ, ಅದರ ಹಿಂದೆ ವಾಯು ತತ್ವ, ಅದರ ಹಿಂದೆ ಆಕಾಶ ತತ್ವವನ್ನ ನಾವು ನೋಡ್ಕೋಬೇಕು. ನೋಡ್ಕೊಳ್ಳೋದನ್ನ ಕಲಿತೀರಾ. ಬಿಫೋರ್ ದಟ್ ಕೋಲ್ಡ್ನೆಸ್ ಇಂದ ಬರುವ ಕಾಯಿಲೆಗಳೇನು? ಜಾಸ್ತಿ ಜನ ನಮ್ನೆಸ್ ಅಂತ ಹೇಳ್ತಾ ಇರ್ತೀರಾ. ಇದು ಜೋಮ್ ಬರ್ತಾ ಇರುತ್ತೆ. ಏನಾಗ್ತಾ ಇರುತ್ತೆ, ಜೋಮು ಬರ್ತಾ ಇರುತ್ತೆ.
ನಮ್ನೆಸ್ ಬರ್ತಾ ಇದೆ ಮೀನ್ಸ್ ಜೋಮು ಅಂತಂದ್ರೆ ನೋಡಿ, ಈಗ ಐಸ್ ಮೇಲೆ ಕೈ ಇಡ್ತೀರಾ ನೀವು, ಹೌದಲ್ವಾ? ಐಸ್ ಮೇಲೆ ಕೈ ಇಟ್ಟಾಗ ನಿಮ್ಗೆ ಏನಾಗುತ್ತೆ? ನಮ್ನೆಸ್ ಫೀಲ್ ಆಗತ್ತಲ್ವಾ? ಐಸ್ ಮೇಲೆ 2 ನಿಮಿಷ ಕೈ ಇಟ್ಬಿಟ್ಟು ಹಾಗೆ ತೆಗೀರಿ. ನೀವು ಹೋಗಿ ಬೇಕಾದ್ರೆ ಗೋಡೆಗೆ ತರ ಹೊಡೀರಿ, ನಿಮಗೆ ಆ ಪೆಟ್ಟು, ಆ ನೋವು ಸೆನ್ಸ್ ಆಗಲ್ಲ. ಮೀನ್ಸ್ ಅಲ್ಲಿ ಸರೌಂಡಿಂಗ್ ಕೋಲ್ಡ್ನೆಸ್ ಅಕ್ಯುಮುಲೇಟ್ ಆಗಿರುತ್ತೆ. ಅದೇ ತರ ನಿಮ್ಮ ದೇಹದಲ್ಲಿ ಕೋಲ್ಡ್ ಜಾಸ್ತಿ ಆಯ್ತಂದ್ರೆ ನಮ್ನೆಸ್ ಬರುತ್ತೆ. ನಮ್ನೆಸ್ ಮೀನ್ಸ್ ಜೋಮು ಬರಕ್ ಸ್ಟಾರ್ಟ್ ಆಗುತ್ತೆ. ಸರ್ಕ್ಯುಲೇಷನ್ ಜೋಮ್ ಬರ್ತಾ ಇದೆ ಅಂತಂದ್ರೆ ಅಗ್ನಿ ಮಂದ ಆಗಿದೆ, ಸರ್ಕ್ಯುಲೇಷನ್ ಕಮ್ಮಿ ಆಗಿದೆ, ಚಲನೆ ಕಮ್ಮಿ ಆಗಿದೆ. ಆ ಚಲನೆಯನ್ನ ಕ್ರಿಯೇಟ್ ಮಾಡಬೇಕು, ನಮ್ನೆಸ್ ವಾಸಿ ಆಗುತ್ತೆ.